ನಮ್ಮ ಜೀವನದ ಮೊದಲ ಗುರು, ಪ್ರೀತಿ ಮತ್ತು ತ್ಯಾಗದ ಪ್ರತಿರೂಪವಾದ ತಾಯಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ರಿ ವತಿಯಿಂದ ವಿಶ್ವ ತಾಯಂದಿರ ದಿನಾಚರಣೆ 2026 ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಬೆಂಗಳೂರು ರಾಜಾಜಿನಗರದಲ್ಲಿರುವ ಶ್ರೀ ಸಿದ್ಧಗಂಗಾ ಹೈಸ್ಕೂಲ್ ಆವರಣದಲ್ಲಿ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅನೇಕ ತಾಯಂದಿರು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು. ಕಾರ್ಯಕ್ರಮದಲ್ಲಿ ತಾಯಂದಿರಿಗೆ ಸನ್ಮಾನ ಮಾಡಿ ಅವರ ತ್ಯಾಗ, ಪ್ರೀತಿ ಹಾಗೂ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ಸ್ಮರಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಭಿನಂದನಾ ಮಾತುಗಳು ಹಾಗೂ ಭಾವನಾತ್ಮಕ ಕ್ಷಣಗಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿದ್ದವು. ಇದೇ ಸಂದರ್ಭದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ವಿಶ್ವ ತಾಯಂದಿರ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾದ ರಕ್ತದಾನ ಶಿಬಿರದಲ್ಲಿ ಎಲ್ಲ ತಾಯಂದಿರು ಉತ್ಸಾಹದಿಂದ ರಕ್ತದಾನ ನೀಡಿ ಸಮಾಜ ಸೇವೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ತಾಯಂದಿರನ್ನು ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಲಾಯಿತು. ತಾಯಿಯ ತ್ಯಾಗ, ಪ್ರೀತಿ ಮತ್ತು ಸಮಾಜದ ಮೇಲಿನ ಅವರ ಸೇವೆಯನ್ನು ಸ್ಮರಿಸುವ ಮೂಲಕ ಕಾರ್ಯಕ್ರಮವು ಎಲ್ಲರ ಮನಸ್ಸನ್ನು ಸ್ಪರ್ಶಿಸಿತು. ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ಚಿಲುಮೆ ರವಿಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಸಮಾಜದಲ್ಲಿ ತಾಯಿಯ ಮಹತ್ವವನ್ನು ಮತ್ತಷ್ಟು ಎತ್ತಿ ಹಿಡಿದಿತು. ತಾಯಿ ಇರುವ ಮನೆ ದೇವಾಲಯದಂತೆ ಎಂಬ ಸಂದೇಶವನ್ನು ಸಾರಿದ ಈ ವಿಶ್ವ ತಾಯಂದಿರ ದಿನಾಚರಣೆ ಕಾರ್ಯಕ್ರಮವು ಎಲ್ಲರ ಮನಸ್ಸಿನಲ್ಲಿ ವಿಶೇಷ ನೆನಪಾಗಿ ಉಳಿಯಿತು. ಅಂತ ಆಮೇಲೆ ಅವ್ನ ಗುರುಗಳು ಅವನಿಗೆ ಕರೀತಾರೆ, ನೀನೇನು ಬರೀ ಯಾಕೆ ಕಳ್ತಾ ಇದೆಯಾ, ಅಮ್ಮನ ಬಗ್ಗೆ ಬರ್ಕೊಂಡು ಬಂದಿಲ್ವಾ ಅಂತ. ಅವಾಗ ಹೇಳ್ತಾನಂತೆ, ಒಂದು ಮುಷ್ಟಿಯಲ್ಲಿ ಅವನು ಅಮ್ಮನ ಒಂದು ಸೆರಗಿನ ತುಂಡನ್ನ ಅವನು ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾನೆ. ಅವಾಗ ಹೇಳ್ತಾನಂತೆ, ಗುರುಗಳೇ ನನಗೆ ಅಮ್ಮನೇ ಇಲ್ಲ, ನಾನು ಅಮ್ಮನ ಬಗ್ಗೆ ಏನು ಹೇಳಿ, ನಾನು ಈ ಕೈಗಿರೋ ಸೆರಗೆ ನನಗೆ ಅಮ್ಮನಿಗೆ ಅಮ್ಮನ ಪ್ರೀತಿಯ ಒಂದು ಅಮ್ಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ಸೆರಗು ನಮ್ಮ ಅಮ್ಮನ ಇದ್ದು ಸೆರಗಿನ ತುಂಡು ಇದು ನನಗೆ ಅಮ್ಮನ ಪ್ರೀತಿ ಕೊಡುತ್ತೆ, ನನಗೆ ಅಮ್ಮನೇ ಇಲ್ಲ, ನಾನು ಅಮ್ಮನ ಬಗ್ಗೆ ಏನು ಹೇಳಿ ಅಂತ ಹೇಳ್ದಾನಂತ. ಅವಾಗ ಗುರುಗಳು ಹೇಳ್ತಾರೆ, ನೋಡಿ ಅಮ್ಮನ ಬಗ್ಗೆ 10 ಪೇಜ್ ಬರ್ಕೊಬಂದ್ರಿ, 20 ಪೇಜ್ ಬರ್ಕೊಂಡ್ರೆ ಅದು ಅಮ್ಮನ ಬಗ್ಗೆ ಅಲ್ಲ. ಅಮ್ಮನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತೀರಾ, ಪ್ರೀತಿಯಿಂದ ನೋಡ್ಕೊತೀರಾ. ಈ ಹುಡುಗ ನೋಡಿ ಪಾಪ ಅವನಿಗೆ ಅಮ್ಮನೇ ಇಲ್ಲ, ಸಮಾಧಿ ಹತ್ರ ಹೋಗಿ ಅಳ್ತಾನೆ, ಅದಕ್ಕೋಸ್ಕರ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಡ್ರಿ ಅಂತ ಗುರುಗಳು ಹೇಳ್ತಾರೆ. ಹಾಗೆ ನಾವು ಎಲ್ಲ ಮಕ್ಕಳಿಗೂ ಇಲ್ಲಿ ಹೇಳೋ ಉದ್ದೇಶ ಅಷ್ಟೇ, ಮೊಬೈಲ್ ಬಳಕೆಯನ್ನ ಎಲ್ಲ ಕಡಿಮೆ ಮಾಡಿ ಅಮ್ಮನ ಮೊದಲಿಂದೆಲ್ಲ ಆಟ ಇದೆ, ಅಮ್ಮನ ಜೊತೆ ಕೇಳಿ ಏನು ಆಟ ಆಡಬೇಕು, ಏನು ಮಾಡಬೇಕು, ಅಭ್ಯಾಸದಲ್ಲೆಲ್ಲ ಇದು ಮಾಡಿ ಮಕ್ಕಳಿಗೆ ಅದೇ ಇದ್ದವ್ರು ಹೇಳೋದಷ್ಟೇ. ಮೊಬೈಲನ್ನು ಜಾಸ್ತಿ ಉಪಯೋಗಿಸ್ಬೇಡಿ, ಅಮ್ಮ ಅಪ್ಪನಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ಧನ್ಯವಾದಗಳು. ಸಾಗರಲಿ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರಲಿ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂರ್ಜಗದೊಡೆಯ ಗಣೇಶನೇ
ವಿಜಯ ವಿನಾಯಕನೇ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದೇ ರಂಗನ ತೂಗುವೆ ಕೃಷ್ಣನ ತೂಗಿ ಜೋ ಜೋ ಹಾಡುವೆ ತೂಗಿ ಜೋ ಜೋ ಹಾಡುವೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಭೂಮಿಯ ಪತ್ತು ನೀನು ನಮ್ಮ ಪಾಲಿಗೆ ಅವಳೇ ದೈವವು ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಎನ್ನಲು ಎಲ್ಲ ಮರೆತೆವು ಎಳೆದು ಕಾಣದ ಸುಖವ ಕಂಡೆವು ಅಮ್ಮ ಎಲ್ರಿಗೂ ಒಂದು ನಮ್ಮ ಯಶಸ್ಸಿಗೆ ಕಾರಣರಾಗಿದೆ. ಮತ್ತೆ ಇಲ್ಲಿ ಬಂದಿರೋ ನಮ್ಮೆಲ್ಲ ಅಕ್ಕಂದಿರು ತಾಯಂದಿರಿಗೂ ಮತ್ತೆ ನಮ್ಮೆಲ್ಲ ಸಂಸ್ಥೆಯ ಪದಾಧಿಕಾರಿಗಳು ನಮ್ಮ ಜೊತೆಯಲ್ಲಿ ನಮ್ಮ ಕಷ್ಟ ಸುಖಗಳಿಗೆ ನಮ್ಮ ಕಾರ್ಯಕ್ರಮಗಳಿಗೆ ಜೊತೆಯಾಗಿ ತಮ್ಮೆಲ್ಲರಿಗೂ ನಿಂತಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಭೂಮಾತೆಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾನು ನನ್ನ ಕಾರ್ಯಕ್ರಮವನ್ನು ಈಗ ದಯಮಾಡಿ ನಾವೆಲ್ಲರೂ ಬ್ಲಡ್ ಕ್ಯಾಂಪನ್ನು ಕೊಟ್ಟು ಬ್ಲಡ್ಡನ್ನು ಡೊನೇಷನ್ ಮಾಡಿ ನಂತರ ಬಂದು ಕೇಕನ್ನು ಕಟ್ ಮಾಡಿ ತದನಂತರ 11 ವಾರ್ಡ್ಗಳಲ್ಲಿ ನಮ್ಮೆಲ್ಲರಿಗೂ ಹಿರಿಯರಾಗಿರುವಂತಹ ಏನು ಆಯುಷ್ನಲ್ಲಿ ಹಿರಿಯರನ್ನ ನಾವು ದೇವರು ಅಂತ ಪೂಜಿಸ್ತೀವಿ ಅಂತಹ 11 ಜನ ತಾಯಂದಿರನ್ನ ವೇದಿಕೆ ಮೇಲೆ ಸನ್ಮಾನ ಮಾಡಿ ನಂತರ ನಮ್ಮ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲ ಅಕ್ಕಂದಿರನ್ನ ತಾಯಂದಿರನ್ನ ಗುರುಸಿ ಅವರಿಗೆ ಅಭಿನಂದನಾ ಪತ್ರವನ್ನ ಇವತ್ತು ಇಲ್ಲಿ ಅಭಿನಂದನೆಯ ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನನ್ನ ತಾಯಿಗೆ ಈ ಜನ್ಮ ನೀಡಿದಂತಹ ನನ್ನ ತಾಯಿಗೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಈ ದೇಹ ಈ ಉಸಿರು ಇಲ್ಲಿ ನಿಂತಿದೆ ಅಂದರೆ ನನ್ನ ತಾಯಿ ಅದಕ್ಕೆ ಕಾರಣ. ಅಂತಹ ಒಂದು ಮಹತ್ವವಾದಂಥ ದಿನ ಇವತ್ತು ನಾವೆಲ್ಲರೂ ಈ ಒಂದು ಸಕಲ ಜೀವರಾಶಿಗಳು ಭೂಮಿ ಮೇಲೆ ಏನಿದೆ ಪ್ರತಿಯೊಂದಕ್ಕೂ ಜೀವರಾಶಿಗಳು ಹುಟ್ಟಬೇಕು ಅಂದರೆ ತಾಯಿ ಬೇಕು. ಅಂತಹ ಒಂದು ಮಹತ್ವವಾದಂಥ ವಿಶ್ವ ತಾಯಂದಿರ ಅವ್ವಂದಿರ ಅಮ್ಮಂದಿರ ದಿನಾಚರಣೆಯ ಎಲ್ರಿಗೂ ಶುಭಾಶಯಗಳು. ಆ ಭಗವಂತ ಎಲ್ಲ ತಾಯಂದಿರಿಗೆ ಇನ್ನಷ್ಟು ಮಕ್ಕಳನ್ನು ಹಾರೈಸುವಂಥದ್ದು ಅವರ ಕಷ್ಟ ಸುಖಗಳನ್ನು ನೋಡೋ ಅಂಥ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಭಗವಂತ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ ನಮ್ಮ ಸಂಸ್ಥೆ ಏನು ಇಡೀ ದೇಶದಲ್ಲಿ ತಾಯಂದಿರ ದಿನವನ್ನು ವಿಜೃಂಭಣೆಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸುವ ಮುಖಾಂತರ ತಾಯಂದಿರಲೇ ರಕ್ತವನ್ನು ದಾನವನ್ನು ಮಾಡಿರುವಂಥ ವಿಶೇಷತೆ ಇವತ್ತು ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ತಾಯಂದಿರಿಗೆ ಸಲ್ಲಿಸ್ತದೆ. ಅಂಥ ಮಹತ್ವವಾದಂಥ ಕಾರ್ಯಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಂತಹ ತಾಯಂದಿರನ್ನು ಪಡೆದ ನಾವೇ ಧನ್ಯರು. ಅವರ ಮನಸ್ಸು ತುಂಬ ನಿಷ್ಕಲ್ಮಶವಾಗಿ ಯಾವುದೋ ಒಂದು ಬಡ ಜೀವಕ್ಕೆ ನಮ್ಮಿಂದ ರಕ್ತದಾನವನ್ನು ಮಾಡಿ ಸಾರ್ಥಕತೆ ಜೀವನವನ್ನು ಕಟ್ಕೊಳ್ಳೋಣ ಅಂತ ಅವರೆಲ್ಲರೂ ನಮಗೆ ಬಂದು ನಮ್ಮ ಜೊತೆಯಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಾಕಾರಗೊಳಿಸಿ ಈ ಸಮಾಜಕ್ಕೆ ಈ ನಾಡಿಗೆ ಈ ದೇಶಕ್ಕೆ ಒಂದು ವಿಶೇಷವಾದಂಥ ಸಂದೇಶವನ್ನು ಸಾರಿದ್ದಾರೆ. ಇವತ್ತು ರಕ್ತವನ್ನು ಕೊಡೋದ್ರಲ್ಲಿ ಎಷ್ಟೋ ಜನ ಗಂಡ್ಮಕ್ಳುಗಳೇ ನಾವು ಕೊಡೋಕ್ಕೆ ಹಿಂದೆ ಮುಂದೆ ನೋಡೋ ಅಂಥ ಸಂದರ್ಭದಲ್ಲಿ ನಮ್ಮ ಅಕ್ಕಂದಿರು ಎಲ್ಲರೂ ತಾಯಂದಿರು ಅವರ ಸ್ವಂತ ಮನಸ್ಸಿಂದ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಅದು ನಮ್ಮ ಹೃದಯದಿಂದ ಎಷ್ಟು ಹೇಳಿದ್ರು ಅಪ್ಪುಗೆಯಿಂದ ಅದು ಸಾಲದು ಅಂತ ಅನ್ನಿಸ್ತದೆ. ಇಂಥ ಒಂದು ಸುದಿನ ನಾವು ಈ ಒಂದು ಸಿದ್ಧಗಂಗಾ ಶಾಲೆಯ ಆವರಣದಲ್ಲಿ ನಮ್ಮ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳ ಜೊತೆ ತಾಯಂದಿರ ದಿನವನ್ನು ಅರ್ಥಗರ್ಭಿತವಾಗಿ ಇವತ್ತು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ.
ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಿದ್ದು. ಆ ಹಿಂದೆ ಸಾಂಸ್ಕೃತಿಕ ಚಟುವಟಿಕೆಗಳು ಕಾರ್ಯಕ್ರಮಗಳನ್ನು ಮಾಡಿದಂಥ ಪಾಲ್ಗೊಂಡಂತಹ ಎಲ್ಲ ತಾಯಂದಿರಿಗೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಅಭಿನಂದನೆಯ ಪತ್ರವನ್ನು ಕೊಟ್ಟು ಅವ್ರನ್ನ ಗುರುಸಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ 1000 ಜನಕ್ಕೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಅದಷ್ಟು ಅಲ್ಲದೆ 11 ವಾರ್ಡ್ಗಳಲ್ಲಿ ನಮ್ಮ ತಾಯಂದಿರು ಯಾರು ಹಿರಿಯರಿದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅಂಥ ತಾಯಂದಿರನ್ನ ಈ ಒಂದು ವೇದಿಕೆ ಮೇಲೆ ನಾವು ಇವತ್ತು ಅವ್ರಿಗೆ ಏನು ಅಭಿನಂದನೆಯನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸುವಂಥ ಅವಕಾಶ ಮಾಡಿಕೊಟ್ಟಂತಹ ನಮ್ಮೆಲ್ಲ ಅಕ್ಕಂದಿರಿಗೆ ತಾಯಂದಿರಿಗೆ ನನ್ನೆಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮಣ್ಣಲ್ಲಿ ಮಣ್ಣಾಗೋವರೆಗೂ ನಾವು ನಮ್ಮದು ಶಪಥ ಏನಿದೆ ಅಂದರೆ ನಾವು ಒಬ್ಬರು ಮನೆಯಲ್ಲಿ ಯಾರ್ದು ಮನೆಯಲ್ಲಾದರೂ ಅವರಿಂದ ಸಹಾಯವನ್ನು ಪಡೆದ್ರೆ ಅಥವಾ ಊಟ ಪಡೆದಿದ್ರೆ ಅದನ್ನು ನಾವು ಬದುಕಿರೋವರೆಗೂ ನಾವು ತೀರಿಸ್ತೀವಿ ಅನ್ನೋ ನಮ್ಮ ಸಂಕಲ್ಪ ಇದೆ. ಇದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ 20,000 ಜನ ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 5,000 ಬಡ ಮಕ್ಕಳಿಗೆ ಇನ್ನು ವಿದ್ಯಾನಿಧಿ ಅನ್ನೋ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಆಗಸ್ಟ್ ತಿಂಗಳಲ್ಲಿ ನಮ್ಮ ಕಚೇರಿ ಉದ್ಘಾಟನೆ ಆಗ್ತದೆ. ಆವಾಗ ಇವುಗಳನ್ನೆಲ್ಲ 20,000 ಜನಕ್ಕೆ ತಲುಪಿಸುವಂಥ ಕೆಲಸ ಇಟ್ಟಿದ್ದೀವಿ. ನಮ್ಮ ಕಚೇರಿನಲ್ಲಿಯೇ ನಮ್ಮ ಕ್ಲಿನಿಕ್ ಅನ್ನೋ ಒಂದು ಕ್ಲಿನಿಕನ್ನು ಇಟ್ಟು ಆ ಕ್ಲಿನಿಕ್ನಲ್ಲಿ ಬಂದಂಥ ಪ್ರತಿನಿತ್ಯ ಏನು ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂಥ ಇವು ಇದ್ದರೆ ಅವುಗಳನ್ನು ಅಲ್ಲೇ ಸ್ಥಳದಲ್ಲಿ ಪರಿಹಾರ ಮಾಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಹೊರಟಿದ್ದೀವಿ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಧ್ಯಮ 2 ಗಂಟೆಯಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆ ನಿಂತಿದ್ದೀರ. ತಮಗೂ ಸಹ ತಾಯಂದಿರ ದಿನಾಚರಣೆಯ ಇಲ್ಲಿ ಮಾಧ್ಯಮ ಅಕ್ಕರು ಇದ್ದಾರೆ, ಅವರು ಒಬ್ಬರು ತಾಯಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ತಾಯಂದಿರ ದಿನಾಚರಣೆಯ ಶುಭಾಶಯಗಳು, ಧನ್ಯವಾದಗಳು. ಶಶಿಕಲಾ ಅಂತ, ಎಲ್ಲರಿಗೂ ನಮಸ್ಕಾರ. ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ರಕ್ತದಾನ ಮತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ರವಿ ಅಣ್ಣವರು. ರಾಜಾಜಿನಗರದಲ್ಲಿ ಯಾರೂ ಈ ಮಟ್ಟದಂಥ ತಾಯಂದಿರ ದಿನನ ಯಾರೂ ಆಚರಣೆ ಮಾಡಿಲ್ಲ. ಇವತ್ತು ರವಿ ಅಣ್ಣ ಬಂದು ನಮಗೆಲ್ಲ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಇದ್ದರು. ಏನು ಕಾರ್ಯಕ್ರಮ ಕೊಡ್ತಾರೆ ಅಂದ್ಕೊಂಡಿದ್ವಿ. ರಕ್ತದಾನ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಯಾರು ಬೇಕಾದ್ರೂ ಇಷ್ಟಪಟ್ಟು ಬಂದು ಕೊಡ್ಬೋದು ಅಂತ ಹೇಳಿದರು. ನಮ್ಮ ತಾಯಂದಿರಿಗೆಲ್ಲ ಇಷ್ಟ ಆಯಿತು. ಇದೊಂದು ನಾವು ರಕ್ತದಾನ ಅನ್ನೋದು ಮಹಾದಾನ ಅಂತ ಹೇಳ್ತಾರೆ. ಈ ದಾನವನ್ನು ಹೆಣ್ಮಕ್ಳಾಗಿ ನಾವೇ ಕೊಡಬೇಕು ಅಂತ ನಮ್ಮ ಸ್ವಇಚ್ಛೆಯಿಂದ ಇಷ್ಟಪಟ್ಟು ಖುಷಿಯಿಂದ ಬಂದಿದ್ದೀವಿ ನಾವು ರಕ್ತದಾನ ಮಾಡೋದಕ್ಕೆ. ಎಲ್ಲ ತಾಯಂದಿರು ಬಂದು ಮಾಡ್ತಾ ಇದ್ದಾರೆ. ಒಬ್ಬರು ನೋಡಿ ಒಬ್ಬರು ನಾನು ಕೊಡ್ತೀನಿ ಅಂತ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಇದು ತಾಯಂದಿರ ದಿನ ವಿಶೇಷವಾಗಿದೆ. ಈ ರಕ್ತದಾನದಿಂದ ಒಂದು ಬಡ ಜೀವ ಉಳಿಯುತ್ತೆ ಅಂತಂದರೆ ಅದಕ್ಕಿಂತ ಮಹಾ ಒಂದು ಕೆಲಸ ಏನೂ ಇಲ್ಲ ಅಂತ ಅನ್ಕೋತೀನಿ. ಈ ಒಂದು ಅವಕಾಶ ಮಾಡಿಕೊಟ್ಟಿರೋ ಚಿಲುಮೆ ರವಿಕುಮಾರ್ ಅಣ್ಣನವರಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ನಮ್ಮ ರಾಜಾಜಿನಗರದಲ್ಲೇ ಅಂತ ಅಲ್ಲ, ಇಡೀ ದೇಶದಲ್ಲಿ ಇದು ಮನೆ ಮಾತಾಗಬೇಕು. ಯಾಕೆ ಅಂತಂದರೆ ಹೆಣ್ಮಕ್ಳು ರಕ್ತದಾನ ಕೊಡೋದಕ್ಕೆ ಹಿಂದೂ ಮುಂದೆ ನೋಡ್ತಿರ್ತಾರೆ. ಅಯ್ಯೋ ನಾನು ರಕ್ತ ಕೊಟ್ಬಿಟ್ರೆ ಎಲ್ಲಿ ನಂಗೆ ಶಕ್ತಿ ಇರಲ್ವೋ, ನಿಶಕ್ತಿ ಆಗುತ್ತೋ ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ನಮ್ಮ ರಕ್ತದಾನದಿಂದ ಒಬ್ಬ ಜೀವ ಉಳಿಯುತ್ತೆ ಅಂತ ಅಂದ್ಕೊಂಡು ಎಲ್ಲ ಹೆಣ್ಮಕ್ಳುಗಳು ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಇದು ಗಿನ್ನಿಸ್ ದಾಖಲೆ ಆಗಬೇಕು ಈ ರಕ್ತದಾನ ಅನ್ನೋದು. ತಾಯಂದಿರ ದಿನ ಬಂದು ತಾಯಂದಿರೇ ಆಗಿ ಎದುರ್ಕೊಳ್ದಿರ ರಕ್ತದಾನ ಕೊಡ್ತಿದ್ದಾರಲ್ಲ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ನಾವೇನು ಕಮ್ಮಿ ಇಲ್ಲ, ನಾವು ಕೂಡ ಕೊಡ್ಬೋದು ಅಂತ ಒಂದು ಧೈರ್ಯ ಮಾಡಿ ಬಂದು ಕೊಡ್ತಾ ಇದ್ದಾರಲ್ಲ, ಇದು ಗಿನ್ನಿಸ್ ದಾಖಲೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ತಾಯಂದಿರ ದಿನಾಚರಣೆ ಆಗಿರೋದ್ರಿಂದ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಕಡೆಯಿಂದ ಎಲ್ಲ ತಾಯಂದಿರು ಬಂದು ನಾವು ರಕ್ತದಾನ ಮಾಡ್ತಾಯಿದ್ದೀವಿ. ಅದು ಅವ್ರವ್ರು ಖುಷಿಪಟ್ಟು ಒಂದು ಬಡಜೀವ ಉಳಿಲಿ ಅಂತ, ಒಂದು ಒಳ್ಳೆಯದಾಗಲಿ ಅಂತ ರಕ್ತದಾನ ಮಾಡ್ತಾಯಿದ್ದೀವಿ. ಇದು ಇವತ್ತವರೆಗೂ ಎಲ್ಲೂ ಮಾಡಿಲ್ಲ. ನಮ್ಮ ರಾಜಾಜಿನಗರ ವಾರ್ಡಲ್ಲಿ ಯಾರೂ ಮಾಡಿಲ್ಲ. ನಮ್ಮ ಚಿಲುಮೆ ರವಿಕುಮಾರ್ ಸರ್ ಇದೊಂದು ಶಿಬಿರ ಇಟ್ಕೊಂಡು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ತಿಂಗಳ ಒಂದಲ್ಲ ಒಂದು ಮಾಡ್ತಾನೇ ಇದ್ದಾರೆ ಅವರು. ಇವತ್ತು ತಾಯಂದಿರ ದಿನಾಚರಣೆ ದಿವಸ ಎಲ್ಲ ತಾಯಂದಿರನ್ನು ಕರೆಸಿ ಒಂದು ಒಳ್ಳೇದು ಮಾಡ್ತಾಯಿದ್ದಾರೆ. ಜನಕ್ಕೂ ತುಂಬ ಖುಷಿಪಡಿಸ್ತಾ ಇದ್ದಾರೆ. ಎಲ್ಲ ಒಳಗಡೆನೇ ಕೂತ್ಕೊಂಡು ಏನೂ ಇಲ್ಲ ಅಂತ ಕೂತಿರೋರು ಇವಾಗ ಒಂದಲ್ಲ ಒಂದು ಕೆಲಸ ಇರುತ್ತೆ. ಖುಷಿಯಿಂದ ಬಂದು ಮಾಡ್ತಾಯಿದ್ದಾರೆ. ತುಂಬ ಜನ ಕೊಡ್ತಾಯಿದ್ದಾರೆ. ಇದು ದಿನಸ್ ದಾಖಲೆ ಆಗಬೇಕು. ಇವತ್ತವರೆಗೂ ಯಾರೂ ಮಾಡಿಲ್ಲ. ನಮ್ಮ ಫೌಂಡೇಶನ್ ಚಿಲುಮೆ ರವಿಕುಮಾರ್ ಸರ್ ಇದೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಅವ್ರಿಗೊಂದು ಧನ್ಯವಾದ ಹೇಳಬೇಕು ರವಿಕುಮಾರ್ ಸರ್ಗೆ. ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರಿಗೂ ನಮಸ್ಕಾರ. ಚಿಲುಮೆ ರವಿಕುಮಾರ್ ಸರ್ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ತಾಯಂದಿರ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಇಲ್ಲಿ ಮಹಿಳೆಯರು ಎಲ್ಲರೂ ವಾಲಂಟಿಯರಿಗೆ ಬಂದು ಅವರೇ ರಕ್ತದಾನ ಮಾಡ್ತಾ ಇದ್ದಾರೆ. ಬರೀ ಗಂಡು ಮಕ್ಕಳೇ ಎಲ್ಲ ಹೆಣ್ಮಕ್ಳು ಮಾಡ್ಬೋದು ಅಂತ ತೋರಿಸಿದ್ದಾರೆ. ಥ್ಯಾಂಕ್ ಯು. ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ಈ ನಾಡಿನ
ಎಲ್ಲ ತಾಯಂದಿರಿಗೆ ತಿಳಿಸ್ತೀನಿ. ಮತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಈಗಾಗಲೇ ತಾಯಂದಿರಿಗೆ ಅಂದರೆ ಮಹಿಳೆಯರಿಗೆ ವಿಶೇಷವಾಗಿ ಕ್ರೀಡಾ ಸ್ಪರ್ಧೆ ಆಗಲಿ, ಪರಿಸರದ ಕಾಳಜಿ ಬಗ್ಗೆ, ಶಿಕ್ಷಣದ ಬಗ್ಗೆ, ಸರ್ವ ರೀತಿಯಲ್ಲೂ ಆರೋಗ್ಯದ ಬಗ್ಗೆ ಎಲ್ಲ ರೀತಿಯಲ್ಲೂ ತಾಯಂದಿರಿಗೆ ಬೆಂಬಲ ಕೊಟ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ಸಂಸ್ಥಾಪಕರಾದ ರವಿಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ಇವತ್ತು ನಾನು ಅಮ್ಮಂದಿರ ದಿನಾಚರಣೆ ಅಂದರೆ ನೋಡಿದ್ದೀನಿ ಭಾಳ ಕಡೆ, ಏನೋ ಒಂದು ವಾಟ್ಸಪ್ಪು ಇನ್ನೊಂದು ಎಲ್ಲೋ ವಿಶ್ ಮಾಡೋದು ನೋಡಿದ್ದೀನಿ. ಆದರೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಎಲ್ಲೂ ನೋಡಲಿಲ್ಲ. ನಾನು ಹಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ಈ ಸಂಸ್ಥೆ ವಿಶೇಷವಾಗಿ ಇನ್ನೊಂದು, ಈಗ ತಾಯಿ ಅಂದರೆ ನಮಗೆಲ್ಲ ಜೀವ ಕೊಟ್ಟಿರೋದು. ಈ ತಾಯಿ ಅಂದರೆ ಇವತ್ತು ಇನ್ನೊಂದು ಜೀವ ಕೊಡ್ತಾವ್ರೆ ಅಂದರೆ ಅದು ಏನು 57 ವರ್ಷದವ್ರು ಒಬ್ಬರು, 50 ವರ್ಷದವರು, ಇತ್ತೀಚೆಗೆ 63 ವರ್ಷದವರೊಬ್ಬರು, ಇತ್ತೀಚೆಗೆ ಯುವಕರೇ ಭಯ ಬೀಳ್ತಾರೆ ರಕ್ತದಾನ ಮಾಡೋಕ್ಕೆ. ಆದರೆ ಈ ರಾಜಾಜಿನಗರದ ಮಹಿಳೆಯರು ಅಂದರೆ ಅಮ್ಮಂದಿರು ಇವತ್ತು ಮಕ್ಕಳಿಗೆ ಮತ್ತೆ ರಕ್ತ ಕೊಡ್ತೀವಿ, ನಾವು ಮತ್ತೆ ಜೀವ ಉಳಿಸ್ತೀವಿ ಅನ್ನೋ ಒಂದು ವಾಗ್ದಾನ ತಗೊಂಡು ಈ ರಾಜಾಜಿನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ಚಿಲುಮೆ ರವಿಕುಮಾರ್ ಅವರು ಹಮ್ಮಿಕೊಂಡಿದ್ದರು. ಆದರೆ ಇವತ್ತಿಂದು ನಾನು ವಿಶ್ವದಲ್ಲೇ ತಾಯಂದಿರು ರಕ್ತದಾನ ಮಾಡಿರೋದು ರಾಜಾಜಿನಗರದಲ್ಲ, ಇಡೀ ರಾಜ್ಯದಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲ. ಅವರಿಗೆ ತುಂಬ